ದೇಶಾದ್ಯಂತ ಎಲ್ಪಿಜಿ ಅಭಾವ ಎದುರಾಗಿದ್ದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಒಂದು ಕಡೆ ಗೃಹ ಬಳಕೆಗೆ, ಮತ್ತೊಂದು ಕಡೆ ಹೋಟೆಲ್ಗಳಿಗೆ ಅಗತ್ಯ ಇರುವಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರ ಸೂಚನೆ ಕೊಟ್ಟಿದೆ. ತೈಲ ಮಾರಾಟ ಕಂಪನಿಗಳಿಗೆ ಎಲ್ಪಿಜಿ ಉತ್ಪಾದನೆಯನ್ನ ಹೆಚ್ಚಿಸಿ ಅಂತ ಕೇಂದ್ರ ಸೂಚನೆ ಕೊಟ್ಟಿದೆ. ಬೇಡಿಕೆಗೆ ತಕ್ಕಂತೆ ಎಲ್ಪಿಜಿ ಉತ್ಪಾದನೆಗಳಿಗೆ ಕಂಪನಿಗಳಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಬೇಡಿಕೆಗೆ ತಕ್ಕಂತೆ ಎಲ್ಪಿಜಿ ಉತ್ಪಾದನೆ ಮಾಡಿ ಅಂತ ಕಂಪನಿಗೆ ಸರ್ಕಾರ ಸೂಚನೆ ಕೊಟ್ಟಿರೋದು. ಕೇಂದ್ರ 3 ಸಮಿತಿಯನ್ನ ರಚನೆ ಮಾಡಿದೆ. ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಪೂರೈಕೆಗಾಗಿ ಅಂತ 3 ಸಮಿತಿಯನ್ನ ಕೇಂದ್ರ ರಚನೆ ಮಾಡಿದೆ. ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಅವಧಿ 21 ದಿನದಿಂದ 25 ದಿನಗಳಿಗೆ ಏರಿಕೆ ಮಾಡಿದೆ. ಗೃಹ ಬಳಕೆ ಸಿಲಿಂಡರ್ನ ಪೂರೈಕೆ ಮೊದಲ ಆದ್ಯತೆ ಅಂತ ಕೇಂದ್ರ ಸರ್ಕಾರ ಹೇಳಿರೋದು. ಗಲ್ಫ್ನಿಂದ ಎಲ್ಪಿಜಿ ಬರ್ತಾ ಇಲ್ಲ, ಹಾಗಾಗಿ ಕೇಂದ್ರ ಪರ್ಯಾಯ ಮಾರ್ಗವನ್ನ ಹುಡುಕಿದೆ. ಈಗಾಗಲೇ ಈ ಪರಿಸ್ಥಿತಿಯ ಲಾಭ ಮಾಡಿಕೊಳ್ಳೋದಕ್ಕೆ ಕೆಲವರು ಮುಂದಾಗಿದ್ದಾರೆ. ಕಾಳಸಂತೆಯಲ್ಲೂ ಕೂಡ 1,500ಕ್ಕೂ ಹೆಚ್ಚು ಈಗ ಗೃಹ ಬಳಕೆಯ ಸಿಲಿಂಡರ್ ಮಾರಾಟ ಆಗ್ತಾ ಇರೋದು. ಒಂದು ಕಡೆ ರಂಜಾನ್ ಉಪವಾಸದ ತಿಂಗಳು, ಮತ್ತೊಂದು ಕಡೆ ಯುಗಾದಿ ಹತ್ರ ಬರ್ತಾ ಇದೆ. ಸಿಲಿಂಡರ್ ಪೂರೈಕೆ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗಬೇಕಾಗಿದೆ. ಗ್ಯಾಸ್ ಸಿಲಿಂಡರ್ ಕೊರತೆ, ದಾರಿ ತಪ್ಪಿಸುವ ಮತ್ತು ಆಧಾರ ರಹಿತ ಮಾಹಿತಿ. ದೇಶದಲ್ಲಿ ಅಗತ್ಯವಾದಷ್ಟು ಇಂಧನ ಲಭ್ಯ ಇದೆ ಅಂತ ಭಾರತ್ ಪೆಟ್ರೋಲಿಯಂ ಹೇಳಿರೋದು. ಇಂಧನ ಕೊರತೆ ಬಗ್ಗೆ ಜನ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಬಿಪಿಸಿಎಲ್ ಹೇಳಿದೆ. ಅಂದ್ರೆ ಭಾರತದಲ್ಲಿ ಕೊರತೆ ಇಲ್ಲ, ಜನ ಪ್ಯಾನಿಕ್ ಆಗಬಾರದು. ಇಂಧನ ಕೊರತೆಯ ಬಗ್ಗೆ ಜನ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಭಾರತ್ ಪೆಟ್ರೋಲಿಯಂ ಹೇಳಿದೆ. ಜನ ಈಗಾಗಲೇ ಪ್ಯಾನಿಕ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಈಗ ಹೆಚ್ಚಿನ ಬೇಡಿಕೆ ಬಂದಿರಬಹುದು. ಯಾಕಂದ್ರೆ ಗ್ಯಾಸ್ ಏಜೆನ್ಸಿಗಳ ಹೊರಗಡೆ ಜನ ಸಿಲಿಂಡರ್ಗೋಸ್ಕರ ಕಾದು ಕೂತಿದ್ದಾರೆ. ಒಂದು ಕಡೆ ಹೋಟೆಲ್ ಮಾಲೀಕರಿಂದಲೂ ಕೂಡ ಒತ್ತಡ ಇದೆ. ಅಗತ್ಯ ಇರುವಷ್ಟು ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ಸಿಲಿಂಡರ್ ಕೊಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.